ಹಲೋ ಗೈಸ್, ನಮಸ್ಕಾರ. ನಾನಿವತ್ತು ಗೋವಾದಲ್ಲಿ ನೋಡಬಹುದಾದಂತ ಇನ್ನೊಂದು ಟೂರಿಸಂ ಪ್ಲೇಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ರೀಲ್ ನ ಸೇವ್ ಮಾಡ್ಕೊಳ್ಳಿ. ಟೈಮ್ ಮಧ್ಯಾಹ್ನ 12 ಗಂಟೆ ಆಗಿದೆ. ನಾವು ಹೋಗ್ತಾ ಇದೀವಿ ಅಗೋಡಾ ಫೋರ್ಟ್ ಗೆ. ಅಗೋಡಾ ಫೋರ್ಟ್ ಕಲ್ಲಂಗುಟ್ ಬೀಚ್ ಇಂದ 8.8 ಕಿಲೋಮೀಟರ್ ಆಗುತ್ತೆ. ಹತ್ತತ್ರ ಒಂದು 30 ಮಿನಿಟ್ ಟ್ರಾವೆಲಿಂಗ್ ಆಗ್ಬೋದು, ಯಾಕಂದ್ರೆ ಇಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. 30 ಮಿನಿಟ್ಸ್ ಟ್ರಾವೆಲ್ ಮಾಡ್ಕೊಂಡು ನಾವು ಅಗೋಡಾ ಫೋರ್ಟ್ ಗೆ ರೀಚ್ ಆದ್ವು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಂತೂ ತುಂಬಾ ಸಖತ್ತಾಗಿದೆ. ಈ ಫೋರ್ಟ್ ಅಲ್ಲಿ ಅಂತೂ ಹೆವಿ ಜನಸಾಗರ. ಅಗೋಡಾ ಫೋರ್ಟ್ ಅಲ್ಲಿ ಫ್ರೀ ಆಗಿ ಎಂಟ್ರಿ ಇರೋದಿಲ್ಲ, ಎಂಟ್ರಿ ಟಿಕೆಟ್ ತಗೋಬೇಕಾಗುತ್ತೆ. ಒಬ್ಬರಿಗೆ 25 ರೂಪಾಯಿ ಆಗುತ್ತೆ. ಹಾಗೆ ಈ ಒಂದು ಫೋರ್ಟ್ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇದೆ. ಅಗೋಡಾ ಫೋರ್ಟ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಎಂಟ್ರಿಯಲ್ಲಿ ಒಂದಷ್ಟು ಫೋಟೋ ಫ್ರೇಮ್ಸ್ ಗಳನ್ನ ಹಾಕಿರ್ತಾರೆ. ಅವು ಮೊದಲು ಹೇಗಿತ್ತು ಫೋರ್ಟ್ ಮತ್ತೆ ಇವಾಗ ಹೇಗಿದೆ ಅಂತ ಡಿಫರೆನ್ಸ್ ಅನ್ನ ಫೋಟೋಸ್ ನೋಡಿ ತಿಳ್ಕೊಬಹುದು. ಇನ್ನ ಫೋರ್ಟ್ ಒಳಗಡೆ ಅಂತೂ ಜಾಗ ತುಂಬಾ ಸಖತ್ತಾಗಿದೆ. ಫೋಟೋ ಶೂಟ್ ಗೆ ಅದ್ಭುತವಾದ ಪ್ಲೇಸ್ ಅಂತ ಹೇಳ್ಬೋದು. ಫೋರ್ಟ್ ಮೇಲಿಂದ ನೋಡಿದ್ರೆ ಸಮುದ್ರದ ವ್ಯೂ ನೋಡಬಹುದು. ಮೊದಲೇ ಹೇಳ್ದಂಗೆ ಈ ಫೋರ್ಟ್ ಒಂದು ರೌಂಡ್ ಬಂದ್ರೆ ನೀವು ಡಿಫ್ರೆಂಟ್ ಆಗಿ ಫೋಟೋ ಶೂಟ್ ಅನ್ನ ಮಾಡ್ಕೋಬಹುದು. ನೀವು ಗೋವಾ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಬರೀ ಬೀಚ್ ಮಾತ್ರ ಅಲ್ಲ, ಇಂಥ ಫೋರ್ಟ್ ಕೂಡ ಆಡ್ ಮಾಡ್ಕೊಳ್ಳಿ. ಈ ಒಂದು ರೀಲ್ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದ.